ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೃಹಿಣಿಯ ಕಲಿಕೆಯ ಪ್ರಪಂಚಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಸ್ವಲ್ಪ ಹಾಗೇನೆ ಹೆಣ್ಮಕ್ಳು ಯಾವ ಥರ ಮನೆಯಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು ಅಥವಾ ಒಂದು ಮೋಟಿವೇಶನ್ ಮಾತು ಅಂತಲೇ ತಿಳ್ಕೊಳ್ಳಿ. ಒಂದೆರಡು ಮಾತಾಡೋಣ ಟೈಲರಿಂಗ್ ಬಗ್ಗೆ ಅಥವಾ ಲೇಡೀಸ್ ಬಗ್ಗೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಮನೇಲಿ ಕುತ್ಕೊಂಡು ನಾವು ಸುಮ್ಮನೆ ಫೋನಲ್ಲಿ ಮಾತಾಡಿಕೊಂಡು ಅವ್ರ ಜೊತೆಲಿ ಹರಟೆ ಹೊಡ್ಕೊಂಡು ಕಾಲ ಕಳೆಯೋ ಬದಲು ನಿಂಗೆ ಏನಾದರೂ ಒಂದು ಸಣ್ಣ ಪುಟ್ಟ ಸ್ಟಿಚಿಂಗ್ ಮಾಡಿಕೊಂಡ್ರೆ, ಒಂದು ನೈಟಿ ಹೊಲಿಗೆ ಹಾಕ್ಕೊಂಡ್ರೂ ಒಂದು 30 ರೂಪಾಯಿ ಸೇವ್ ಆಗುತ್ತೆ. ಒಂದು ಪೆಟಿಕೋಟ್ ಹೊಲಿಗೆ ಹಾಕಿದ್ರೂ ಒಂದು 30 ರೂಪಾಯಿ ಸೇವ್ ಆಗುತ್ತೆ. ಅಥವಾ ನಮ್ಮದೇ ಬ್ಲೌಸ್ ಆಲ್ಟ್ರೇಷನ್ ಮಾಡ್ಕೋಬೇಕಪ್ಪ ಅಂತ ಅಂದರೆ ಅವರು ನಾವು ಹೇಳಿದ ಟೈಮ್ಗೆ ಅವ್ರು ಕೊಡಲ್ಲ. ಆಗ ನಾವೊಂದು ಅಲ್ಪ ಸ್ವಲ್ಪ ಕಲ್ತಿದ್ರೆ ಮನೆಯಲ್ಲೇ ಒಂದು ಹಳೇದೋ ಹೊಸದೋ ನಮ್ಮ ಕೈಲಾಗುವಂಥದ್ದು ಒಂದು ಟೈಲರಿಂಗ್ ಮಿಷಿನ್ ತಂದಿಟ್ಕೊಂಡು ಈ ಥರ ಸಣ್ಣ ಪುಟ್ಟ ಹೊಲಿಗೆ ಹಾಕ್ಕೋಬೋದು. ಮಕ್ಳುಗಳ್ಗೆ ಸ್ಕೂಲ್ ಯೂನಿಫಾರ್ಮ್ ಹರಿದೋದಾಗ ಕಿತ್ತೋದಾಗ ಹೊಲಿಗೆ ಹಾಕ್ಕೊಡ್ಬೋದು, ಬ್ಯಾಗ್ಗಳಿಗೆ ಹೊಲಿಗೆ ಹಾಕ್ಕೊಡ್ಬೋದು. ಈ ಥರದ್ದು ಏನಾದರೂ ಒಂದು ಇದರಿಂದ ಎಲ್ಪ್ ಆಗುತ್ತೆ. ಹಾಗಾಗಿ ಮನೇಲಿ ಕೂತಿದ್ದಾಗ ಒಂದು ಸಣ್ಣದಾದ ಒಂದು ಹೊಲಿಗೆ ಅಂತನಾದರೂ ಹಾಕ್ಕೊಳ್ಳೋಕ್ಕೆ ಟೈಲರಿಂಗ್ ಅನ್ನೋದನ್ನು ಕಲ್ತಿರಬೇಕು. ಈಗ ಹೆಣ್ಮಕ್ಳಿಗೆ ನಾವೇ ಒಂದು ಸಲ ದಪ್ಪ ಆಗಿರ್ತೀವಿ, ಒಂದು ಸಲ ಸಣ್ಣ ಆಗಿರ್ತೀವಿ. ಆಗ ಬೇರೆಯವ್ರ ಹತ್ರ ಹೋದಾಗ ಅವ್ರು ನಂಗೆ ಟೈಮ್ ಇಲ್ಲಪ್ಪ ಈಗ ಆಗಲ್ಲ ಅಂತ ಅಂತಾರೆ. ನಮ್ಗೆ ಬೇಕು ಅಂದ ತಕ್ಷಣ ಅವ್ರು ಹೊಲಿಗೆ ಹಾಕ್ಕೊಡಲ್ಲ. ಅದಕ್ಕೋಸ್ಕರನೇ ನಮಗೆ ಹೆಂಗೆ ಬೇಕು ನಾವು ಹೊಲಿಗೆ ಹಾಕ್ಕೋಬೇಕು ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಒಂದು ಟೈಲರಿಂಗ್ ಮಿಷಿನ್ ಅಂತ ಇಟ್ಕೊಂಡಿದ್ರೆ ನಮಗೆ ಬೇಕಾದಾಗ ನಾವು ಹೊಲಿಗೆ ಹಾಕ್ಕೊಬೋದು, ಬೇಕಾದಾಗ ಹೊಲಿಗೆ ಬಿಚ್ಬೋದು. ಆ ಥರ ಈಗ ನಾವು ಹುಕ್ಸ್ ಕಿತ್ತೋದ್ರೂ ಸುದಾ ನಾವು ಬೇರೆಯವ್ರ ಹತ್ರನೇ ಕೊಡಬೇಕು. ನಾವೇ ಕಲ್ತಿದ್ರೆ ನಾವು ಹಾಕ್ಕೊಬೋದಾ? ನಾವು ಕಲ್ತಿದ್ದೀನಿ ಹಾಕ್ಕೋತೀನಿ ಅನ್ನೋದೊಂದು ಸಮಾಧಾನ ಇರುತ್ತೆ. ಒಂದು 6 ಕಾಸು 3 ಕಾಸು ಬಂದರೆ ನಮಗೂ ಏನಕ್ಕಾದ್ರೂ ಉಪಯೋಗ ಆಗುತ್ತೆ. ಅಥವಾ ಅದನ್ನೇ ಬೇರೆಯವ್ರಿಗೆ ಕೊಟ್ಟು ವೇಸ್ಟ್ ಮಾಡೋ ಬದಲು ಆ ದುಡ್ಡನ್ನು ನಾವೇ ಸೇವ್ ಮಾಡಿದ್ರೆ ಅದು ನಮ್ಗೆ ಉಳಿತಾಯ ಆಗುತ್ತೆ. ಒಂದು ಫಾಲ್ ಹಾಕೋಕ್ಕೆ 80ರಿಂದ 100 ರೂಪಾಯಿ ತಗೋತಾರೆ. ಆ ಫಾಲ್ ಹಾಕೋದೇನು ದೊಡ್ಡ ಕೆಲಸ ಅಲ್ಲ. ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫಾಲ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು. ತುಂಬಾ ಸುಲಭ. ಆ ಥರದೊಂದು ಫಾಲ್ ಹಾಕ್ಕೊಂಡ್ರೆ ಆರಾಮಾಗೆ ಒಂದು 80 ರೂಪಾಯಿ 100 ರೂಪಾಯಿ ಸೇವ್ ಮಾಡ್ಬೋದಾ? ಅದರಿಂದ ನಾನು ಮನೆಯಲ್ಲಿ ಹೆಣ್ಮಕ್ಳು ಏನಾದರೂ ಒಂದು ಕಲ್ತಿರಬೇಕು. ಅಂದರೆ ಹೂವು ಕಟ್ತಾರೆ, ಹೂವು ಟೌನ್ಗಳಲ್ಲಾದರೆ ಹೂವು ಕೊಡ್ತಾರೆ. ಅದರಿಂದ ಹೆಣ್ಮಕ್ಳು ಕೂತ್ಕೊಂಡು ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಹೂವು ಪೋಣಿಸೋದು ಅಥವಾ ಹೂವು ಕಟ್ಟೋದು ಅದರಿಂದ ಮಾಡಿನೂ ದುಡ್ಡು ಸಂಪಾದನೆ ಮಾಡ್ತಾರೆ. ಹೆಣ್ಮಕ್ಳುಗಳ್ಗೆ ಏನಕ್ಕಾದ್ರೂ ಖರ್ಚಿಗಾಗುತ್ತೆ. ಒಂದು ಸ್ಟಿಕ್ಕರ್ ತೊಗೊಳಕ್ಕಾದ್ರೂ, ಒಂದು ಕ್ರೀಮ್ ತೊಗೊಳಕ್ಕಾದ್ರೂ ಇದು ನಮ್ಮದು ದುಡ್ಡು ಅನ್ನೋದೊಂದು ಹೆಮ್ಮೆ ಇರುತ್ತೆ. ಹಾಗಾಗಿ ಒಂದು ಕುಚ್ಚು ಹಾಕೋದಾಗಲಿ ಅಥವಾ ಒಂದು ವರ್ಕ್ ಮಾಡೋದಂತೂ ತುಂಬಾ ಬೆನಿಫಿಟ್ ಇದೆ ಕಲ್ತ್ಕೊಂಡ್ರಂತೂ. ಕುಚ್ಚು ಹಾಕೋದು ಅಷ್ಟೇ. ಎಷ್ಟೊಂದು ಅಂಗಡಿಗಳಲ್ಲಿ ಟೈಲರಿಂಗ್ ಅಂಗಡಿಗಳ್ನ ಒಂದು ಸ್ವಲ್ಪ ಅಂಗಡಿಗಳ್ನ ಪರಿಚಯ ಮಾಡಿಕೊಂಡ್ರೆ ಅವರೇ ಕೊಡ್ತಾರೆ. ಎಮಿಂಗು ಕೊಡ್ತಾರೆ. ಮತ್ತು ಹುಕ್ಸ್ ಹಾಕೋಕ್ಕೆಲ್ಲ ಕೊಡ್ತಾರಲ್ಲ, ಒಂದು ಬ್ಲೌಸ್ಗೆ 10ರಿಂದ 15 ರೂಪಾಯಿ ಇರುತ್ತೆ. ದಿನದಲ್ಲಿ ಒಂದು 5 ಬ್ಲೌಸ್ ಹಾಕ್ಕೊಂಡ್ರೂ 50 ರೂಪಾಯಿ ಸಂಪಾದನೆ ಆಗುತ್ತೆ. ಹಾಗಾಗಿ ಆರಾಮಾಗಿ ಮನೇಲಿ ಕೂತ್ಕೊಂಡೇ ಹೆಣ್ಮಕ್ಳು ಓದಲಿಲ್ಲ ಅಂದರೂ ಪರವಾಗಿಲ್ಲ, ಬರೀಲಿಲ್ಲ ಅಂದರೂ ಪರವಾಗಿಲ್ಲ, ಬುದ್ಧಿ ಒಂದು ಚೆನ್ನಾಗಿದ್ದರೆ ಆರಾಮಾಗಿ ಮನೇಲಿ ಕೂತ್ಕೊಂಡೇ ಕೆಲಸ ಮಾಡ್ಬೋದು. ಈಗ ಮನೆ ಕೆಲಸ ಮಾಡೋಷ್ಟರಲ್ಲೇ 11 ಗಂಟೆ ಆಗುತ್ತೆ ನಮಗೆ. ತಿಂಡಿ ಅಂತೆ, ಪಾತ್ರೆ ತೊಳೆಯೋದು, ವಾರ ಮನೆ ಕ್ಲೀನಿಂಗು ಇದೆಲ್ಲ ಸೇರಿಸಿದ್ರು ಒಂದು 11 ಗಂಟೆ ಆಗುತ್ತೆ. 11 ಗಂಟೆ ಆದಮೇಲೆ ಏನು ಮಾಡ್ತೀವಿ ನಾವು? ಕೂತ್ಕೊಂಡು ಸುಮ್ಮನೆ ಅವ್ರ ಜೊತೆಲಿ ಫೋನಲ್ಲಿ ಮಾತಾಡ್ತೀವಿ, ಇಲ್ಲ ಅಂದರೆ ಪಕ್ಕದ ಮನೆಗೆ ಹೋಗಿ ಕೂತ್ಕೊತೀವಿ, ಮಾತಾಡ್ತೀವಿ. ಅದನ್ನೆಲ್ಲ ಬಿಟ್ಟು ಹೆಣ್ಮಕ್ಳು ಈ ಥರದ್ದು ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಏನೋ ನಮ್ಮ ಕೆಲಸ ಅಂತ ಕಲ್ತ್ಕೊಂಡಿದ್ರೆ ಆರಾಮಾಗಿ ದುಡ್ಡನ್ನು ಸೇವ್ ಮಾಡ್ಬೋದು. ಈಗ ನಮ್ಮ ಅಮ್ಮನಿಗೆ ಏನಾದರೂ ಒಂದು ಪೇಟಿಕೋಟ್ ಹರಿದೋಗಿತ್ತೋ ಅಥವಾ ಒಂದು ಸ್ಯಾರಿ ಹರಿದೋಗಿತ್ತೋ, ನನ್ನ ಮಗಳ ಹತ್ರ ಮಿಷಿನ್ ಐತೆ, ಬಟ್ಟೆ ಹೊಲಿಯೋ ಮಿಷಿನ್ ಅಂದ್ಬಿಟ್ಟು ತೊಗೊಬತ್ತಾರೆ. ನಾವು ಹಾಕ್ಕೊಟ್ರೆ ನನ್ನ ಮಗಳು ಹಾಕ್ಕೊಟ್ಲಪ್ಪ ಅಂತ ಅನ್ನೋದು ಅವ್ರಿಗೊಂದು ಖುಷಿ ಇರುತ್ತಾ? ಹಾಗೆ ಹೂವನೂ ಅಷ್ಟೇ. ಹೂವನೂ ಕಟ್ಟಿದ್ರೆ ಅದರಿಂದ ನಾವು ಮನೆಗೆ ಸ್ವಲ್ಪ ಹೂವು ಇಟ್ಕೋಬೋದು. ಪೂಜೆಗಾಗುತ್ತಾ ಅಥವಾ ಮುಡ್ಕೊಳ್ಳೋಕ್ಕಾಗುತ್ತೆ. ಮನೆಗೆ ಯಾರಾದರೂ ಬಂದರೆ ಕುಂಕುಮಕ್ಕೆ ಕೊಡೋಕ್ಕೆ ಹೂವನ್ನಾದರೂ ಸ್ವಲ್ಪ ಆಗುತ್ತೆ. ಆಮೇಲೆ ಅರ್ಧ ಕೆಜಿಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿರ್ತಾರೆ, ಅದನ್ನು ಕೊಡ್ತಾರೆ. ಹಾಗಾಗಿ ಹೆಣ್ಮಕ್ಳು ಯಾವುದೇ ಅಂತಲ್ಲ, ಎಲ್ಲ ಕೆಲಸನೂ ಕಲ್ತಿರಬೇಕು. ಇವತ್ತಿನ ಕಾಲದಲ್ಲಿ ಯಾವುದೊಂದೂ ನನಗೆ ಬೇಡ, ಯಾಕದು ನನಗೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಸ್ವಲ್ಪ ಕೆಲಸ ಕಲ್ತ್ಕೊಂಡು ಈ ಥರ ದುಡ್ಡು ಸೇವ್ ಮಾಡಿದ್ರೆ ನಮ್ಮ ಖರ್ಚಿಗೆ ಆಗುತ್ತೆ. ಈಗ ನಮ್ಮ ಮನೆಯವ್ರ ಹತ್ರ ರೀ ಅದಕ್ಕೆ ದುಡ್ಡು ಕೊಡಿ, ಇದಕ್ಕೆ ದುಡ್ಡು ಕೊಡಿ ಅಂತ ಕೇಳೋ ಬದಲು ಇದು ನನ್ನದೇ ದುಡ್ಡಲ್ಲಿ ಈಗ ಹೋಗ್ತೀವಿ ಸಿಟಿ ಕಡೆ ಹೋದಾಗ ನಮ್ಮದೇ ದುಡ್ಡಿದ್ರೆ ನಮ್ಗೆ ಬೇಕಾದದ್ದು ನಾವು ತೊಗೊಂಡು ಬರ್ಬೋದು. ಆ ಥರ ಏನಕ್ಕಾದ್ರೂ
ಒಂದು 5 ರೂಪಾಯಿ 10 ರೂಪಾಯಿ ಸೇವ್ ಮಾಡಿದ್ರೆ ನಮ್ಮ ಖರ್ಚಿಗೆ ಸಾಕಾಗುತ್ತೆ ಅಂತ ನಾನು ಹೆಣ್ಮಕ್ಳಿಗೆ ಹೇಳ್ತೀನಿ. ಏನಪ್ಪ ಅಂತ ಅಂದರೆ ಸ್ಟ್ಯಾಂಡರ್ಡ್ ಆಗಿರೋರಿಗೇನೋ ಅದೆಲ್ಲ 5 ರೂಪಾಯಿ 10 ರೂಪಾಯಿ ಏನೋ ಲೆಕ್ಕ ಇರಲ್ಲ ಅನಿಸುತ್ತೆ. ಆದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾಗಿರೋದ್ರಿಂದ 5 ರೂಪಾಯಿ 10 ರೂಪಾಯಿ 50 ರೂಪಾಯಿನೂ ಸುಧಾ ನಾವು ಲೆಕ್ಕ ಹಾಕಿ ಒಂದು ಹತ್ರ ಕೂಡಿಡ್ತೀವಿ. ಅದು ದುಡ್ಡಿನ ಬೆಲೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ನಮ್ಗೆ ದುಡ್ಡಿನ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟು ಕಳಿಸಿದ್ದಾರೆ. ಕಷ್ಟ ಸುಖ ಎಲ್ಲದರಲ್ಲೂ ಹೇಳ್ಕೊಟ್ಟೆ ಕಳಿಸಿದ್ದಾರೆ. ನಾನು ಮದುವೆಗೆ ಮುಂಚೆನೇ ಕಲ್ತಿರೋದು ಇದು ಸ್ಟಿಚಿಂಗು. ಅಂದರೆ 1.5 ವರ್ಷ ಹೋಗಿದ್ದೆ ನಾನು ಸ್ಟಿಚಿಂಗ್ ಕಲಿಯೋಕ್ಕೆ ಅಂದ್ಬಿಟ್ಟೆ ಕಲ್ತಿದ್ದೀನಿ. ಅದಾದ ನಂತರ ಮದುವೆ ಆದಮೇಲೆ ನಾನು ಸ್ವಲ್ಪ ದಿನ ಬ್ರೇಕ್ ತಗೊಂಡೆ, ಸ್ಟಿಚಿಂಗ್ ಮಾಡಲಿಲ್ಲ. ನನ್ನ ಮಗಂದು ಸ್ವಲ್ಪ ಥೆರಪಿ ಕೊಡ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾನು ಮೈಸೂರಿಗೆ ಒಂದು 5ರಿಂದ 6 ವರ್ಷ ಓಡಾಡ್ಕೊಂಡಿದ್ದೆ. ಹಾಗಾಗಿ ಅದಾದ ನಂತರ ನನ್ನ ಮಗಂದೆಲ್ಲ ಮುಗಿದ್ಮೇಲೆ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಎಲ್ಲರೂ ಹೊರ್ಗಡೆ ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ನಮ್ಮ ಮನೆಯವರಂದರು, ಹೊರ್ಗಡೆ ಏನು ಕೆಲ್ಸಕ್ಕೆ ಹೋಗ್ತೀಯಾ ಕವಿ, ಟೈಲರಿಂಗ್ ಬರುತ್ತಲ್ಲ ಮಾಡು ಅಂತ ಅಂದರು. ಹಾಗೆ 1 2 ಮಾಡಿದೆ. ಅಕ್ಕಪಕ್ಕ ಕೊಟ್ಟರು. ಒಂದಾಯ್ತಲೆ ಒಬ್ಬೊಬ್ಬರಿಗೆ ಇಷ್ಟ ಆದಂಗೆ ಹಾಗೆ ಕಸ್ಟಮರ್ ಜಾಸ್ತಿ ಆದರು ಅಷ್ಟೇ. ನನಗೆ ಅಂದರೆ ಸ್ವಲ್ಪ ಮರ್ತೋಗಿತ್ತು. ನಮ್ಮ ಮನೆಯವ್ರೂ ಟೈಲರ್ ಆಗಿರೋದ್ರಿಂದ ನನಗೆ ಏನು ಗೊತ್ತಾಗಲ್ಲ ಅದನ್ನೆಲ್ಲ ಸ್ವಲ್ಪ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನಾನು ಕಲ್ತಿರೋದು. ಆಗ ನಮ್ಮಮ್ಮ ಬುದ್ಧಿ ಉಪಯೋಗಿಸಿ ನಾನು 10th ಮುಗಿತಿದ್ದಂಗೆ ನನ್ನನ್ನು ಟೈಲರಿಂಗ್ ಹಾಕಿದ್ರು. ಕಾಲೇಜು ಮತ್ತು ಟೈಲರಿಂಗ್ ಎರಡೂ ಜೊತೆಲಿ ಮಾಡಿದೆ. ಆಗ ಟೈಲರಿಂಗ್ ಕಲ್ತಿದ್ದಕ್ಕೇ ಈಗ ನಾನು ಬಟ್ಟೆ ಹೊಲ್ಕೊಳ್ಳೋಕ್ಕೆ ಸುಲಭ ಆಗಿದ್ದು. ನಮ್ಮ ಮನೆಯವ್ರು ಸ್ವಲ್ಪ ನನಗೆ ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಟ್ರು. ಈಗಲ್ಲ ಹಾಗೆ ಅಂತ ಸ್ವಲ್ಪನೇ ನನ್ನನ್ನು ತಿದ್ದಿದ್ರು, ಒಂದು ಹಂತಕ್ಕೆ ತಗೊಂಡು ಬಂದರು. ನನ್ನ ಗಂಡನೂ ನನಗೆ ಬಟ್ಟೆ ಹೊಲಿಯೋದ್ರಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ ಥರ ಹೆಣ್ಮಕ್ಳಿಗೆ ಮನೆಯಲ್ಲಿ ಯಾರಾದರೂ ಸಪೋರ್ಟ್ ಮಾಡೋರು ಸಿಗಬೇಕು. ಈಗ ನೋಡಿ ನಾನು ಸ್ಟಿಚಿಂಗು ನಂದು ಹೊಲ್ಕೊತೀನಿ. ಅಂದರೆ ಈಗ ನಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಇರಲ್ಲ. ರಾತ್ರಿ ನಾನು ನಂದನ್ನು ಸ್ಟಿಚ್ ಮಾಡ್ತೀನಿ. ಅಂದರೆ ಹೊರ್ಗಡೆ ಕಸ್ಟಮರ್ನೇ ನಾನು ಸ್ಟಿಚ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಜೊತೆಗೆ ಮನೆ ಕೆಲಸ, ಮಕ್ಕಳು ಕೆಲಸ, ಬಟ್ಟೆ ಒಗೆಯೋದಂತೆ, ವಾರ ಅಂತೆ, ಇದೆಲ್ಲ ನಾನು ಮುಗಿಸ್ಕೊಂಡು ಆಮೇಲೆ ನಾನು ಬಟ್ಟೆ ಹೊಲಿಯೋಕ್ಕೆ ಕೂತ್ಕೊಳ್ಳೋದು. ನೋಡಿ ಇಲ್ಲಿ 1 ಅವರಲ್ಲಿ ಬೇಕಿದ್ದರೆ ನಾನು ಬ್ಲೌಸ್ ಹೊಲಿದು ರೆಡಿ ಮಾಡ್ತೀನಿ. ಆ ಥರ ಕೆಪಾಸಿಟಿ ನನಗಿದೆ. ಒಂದು ಮನ್ಸು ಮಾಡಿ ಕೂತ್ಕೊಂಡ್ಬಿಟ್ರೆ ಆರಾಮಾಗಿ 1 ಅವರಲ್ಲಿ ನಾನು ಬ್ಲೌಸ್ ಹೊಲಿತೀನಿ. ಯಾರು ನಂಬ್ತಾರೋ ಯಾರು ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಕೆಲಸದ ಮೇಲೆ ಇಟ್ಟಿರುವಂಥ ಶ್ರದ್ಧೆ. ಅಂದರೆ ಮೂಡ್ ಚೆನ್ನಾಗಿರ್ಬೇಕು ನನಗೆ. ಅಂದರೆ ಏನು ಬೇಜಾರಾಗಿರಬಾರ್ದು, ಕೋಪದಲ್ಲಿರಬಾರ್ದು. ಬಟ್ಟೆ ಹೊಲಿಬೇಕಾದ್ರೆ ಮೈಂಡ್ ಫ್ರೆಶ್ ಆಗಿರಬೇಕು. ಆವಾಗಲೇ ನಾವು ಸ್ಟಿಚಿಂಗ್ನ ತುಂಬಾ ಚೆನ್ನಾಗಿ ಹಾಕ್ಬೋದು. ಯಾವುದೇ ಥರದ ಯೋಚನೆ ಇರಬಾರ್ದು. ನಾವೇನು ಮಾಡ್ತಿರ್ತೀವಿ ಆ ಕೆಲಸದ ಮೇಲೆ ಅಷ್ಟೇ ಮಾತ್ರ ನಾವು ಗಮನ ಕೊಟ್ಟಿರಬೇಕು. ಆವಾಗಷ್ಟೇ ನಾವು ಮಾಡೋ ಕೆಲಸ ಸ್ಟಿಚಿಂಗ್ ಅಂತಲೇ ಅಲ್ಲ, ಎಲ್ಲ ಕೆಲಸನೂ ಅಷ್ಟೇ ಒಂದು ಹಂತಕ್ಕೆ ಚೆನ್ನಾಗಿ ಅದರಿಂದ ಕೆಲಸ ಮೂಡಿಬರುತ್ತೆ. ಆ ಥರ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಹೊಲಿಬೇಕು ಮಾಡಬೇಕು ಅಂತ ಮಾಡಿದ್ರೆ ಅದು ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ನಾನು ಮನೇಲಿರುವಂಥ ಹೆಣ್ಮಕ್ಳುಗಳು ಯೂಟ್ಯೂಬಿಂದನೇ ನೋಡಿಬಿಟ್ಟು ಸ್ವಲ್ಪನಾದರೂ ಸ್ಟಿಚಿಂಗ್ ಕಲ್ತ್ಕೋಬೋದು. ನಾನು ನಿಮಗೆ ಬೇಕಿದ್ದರೆ ಒಂದು 10 ನಿಮಿಷ ವೀಡಿಯೋದಲ್ಲಿ ಸ್ಟೆಪ್ಪಲ್ಲಿ ನಾನು ನಿಮಗೆ ಕಟ್ಟಿಂಗ್ ಹೇಳ್ಕೊಡ್ತೀನಿ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಜೊತೆಗೆ ನಾನು ಮನೆ ಕೆಲಸನೂ ಮಾಡ್ತೀನಲ್ಲ ಅದ್ರ ವೀಡಿಯೋನೂ ಹಾಕ್ತೀನಿ. ಹೀಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಹಾಗೆಯೇ ನನ್ನ ಚಾನಲಲ್ಲಿ ವೀಡಿಯೋಗಳು ಬರುತ್ತೆ, ನೋಡಿ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಿಮಗೆ ಯಾವ ಥರ ಸ್ಟಿಚಿಂಗ್ ಬೇಕು ಅಂದರೂ ನಾನು ಹಾಕ್ತೀನಿ. ಅಂದರೆ ಶರ್ಟು ಪ್ಯಾಂಟು ಎಲ್ಲ ನಮ್ಮ ಮನೆಯವರು ಹೊಲಿತಾರೆ. ನಾನು ಡ್ರೆಸ್ ಮಾತ್ರ ಹೊಲಿತೀನಿ, ಹಾಗೆಯೇ ಬ್ಲೌಸ್ ಹೊಲಿತೀನಿ. ಸ್ಯಾರಿ ಫಾಲು ಮತ್ತು ಜಿಗ್ಜಾಗು ಕುಚ್ಚು ಅಂದರೆ ನಾನು ಬರೀ ಬೇಬಿ ಕುಚ್ಚು ಹಾಕ್ತೀನಿ. ಹಾಗೆಯೇ ಒಂದು ಬೀಡ್ಸಲ್ಲಿ ಕುಚ್ಚು ಹಾಕ್ತೀನಿ. ಇದ್ರದ್ದೆಲ್ಲ ಹಾಕಲ್ಲ. ಕ್ರೋಸ ಕುಚ್ಚೆಲ್ಲ ನನಗೆ ಹಾಕಕ್ಕೆ ಬರಲ್ಲ. ಬೇರೆಯವ್ರ ಕೈಲಿ ಕೊಟ್ಟು ಹಾಕಿಸ್ತೀನಿ. ನಾನು ಅದನ್ನೆಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ನನಗೆ ಬಟ್ಟೆ ಹೊಲಿಯೋಕ್ಕೆ ಟೈಮ್ ಸಿಗಲ್ಲ. ಹಾಗಾಗಿ ಸ್ವಲ್ಪ ಈಗ ಬೇಬಿ ಕುಚ್ಚು ಅಷ್ಟೇ ನಾನು ಬೇರೆಯವ್ರ ಕೈಲೇ ಕೊಟ್ಟು ಹಾಕಿಸ್ತೀನಿ. ಮೊದಲೆಲ್ಲ ಹಾಕ್ತಿದ್ದೆ ನಾನು. ಆಗ ಸ್ವಲ್ಪ ಎನರ್ಜಿ ಚೆನ್ನಾಗಿತ್ತು ಅಂತ ಅನ್ಕೋತೀನಿ, ಆಗ್ತಿದ್ದೆ. ಈಗ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸಾಕಾಗುತ್ತೆ. ಹಾಗಾಗಿ ನಾನು ಕುಚ್ಚೆಲ್ಲ ಹಾಕಲ್ಲ, ಬರೀ ಸ್ಟಿಚ್ ಮಾತ್ರ ಮಾಡ್ತೀನಿ. ಇಷ್ಟು ಹೆಣ್ಮಕ್ಳಿಗೆ ನಾನು ಹೇಳ್ಕೊಡುವಂಥ ಮಾತು. ನೋಡಿ ಈಗ ನಾನು ಕೂತ್ಕೊಂಡು ಕೆಲಸ ಎಲ್ಲ ಮುಗೀತು. ನಾನು ಬಟ್ಟೆ ಹೊಲಿತಾ ಇದ್ದೀನಿ. ಒಂದು ಬ್ಲೌಸ್ ಹೊಲ್ಕೊಂಡ್ರೆ ಒಂದು 300 ರೂಪಾಯಿ ನನಗೆ ದುಡ್ಡು ಸೇವ್ ಆಗುತ್ತೆ. ಒಂದು ದಿನಕ್ಕೆ ಉಳಿತಾಯ ಆಗುತ್ತೆ. ಮನೆ ಕೆಲಸನೂ ಆಗುತ್ತೆ, ಜೊತೆಗೆ 300 ರೂಪಾಯಿ ದುಡ್ಡು ಉಳಿಯುತ್ತೆ. ಯಾರ ಹತ್ರನೂ ಹೋಗಿ ನಾನು ದುಡ್ಡು ಬೇಕು ಅಂತ ಕೇಳೋಂಗೇ ಇಲ್ಲ. ನನ್ನ ಖರ್ಚಿಗೆ ನನಗೆ ದುಡ್ಡಾಗುತ್ತೆ. ಹಾಗಾಗಿ
ಇದು ಸ್ಲೀವ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬಟ್ಟೆ ಹೊಲ್ಕೊಂಡೆ ನಾನು ನಿಮಗೆ ಮೋಟಿವೇಶನ್ ಮಾತನ್ನ ಹೇಳ್ತಾ ಇದ್ದೀನಿ. ಯಾರೂ ಏನು ಬೇಜಾರು ಮಾಡ್ಕೊಬೇಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ತೀನಿ ನಾನು. ಯಾಕಂದರೆ ಮನೇಲಿ ಹೆಣ್ಮಕ್ಳು ಸುಮ್ಮನೆ ಕೂತ್ಕೊಂಡ್ರೆ ಬೇರೆ ಬೇರೆ ಕಡೆ ಗಮನ ಹೋಗುತ್ತೆ. ಹಾಗಾಗಿ ನಾವು ಬ್ಯುಸಿ ಆದಷ್ಟು ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ ಅಂತ ಅಷ್ಟೇ ನಾನು ಹೇಳೋದು ಹೆಣ್ಮಕ್ಳಿಗೆ. ಇದು ನನ್ನ ಅನುಭವದ ಮಾತು ಅಂತಲೇ ಅಂದ್ಕೊಳ್ಳಿ. ನಾವು ಮೊದಲು ಬ್ಯುಸಿ ಆಗಬೇಕು. ಯಾರಿಗೂ ನಾವು ಟೈಮ್ ಕೊಡಬಾರ್ದು. ಬೇರೆಯವ್ರಿಗೆ ನಾವು ಟೈಮ್ ಕೊಟ್ಟಷ್ಟೇ ನಾವು ಹಾಳಾಗ್ತೀವಿ. ಹಾಗಾಗಿ ಬೇರೆಯವ್ರಿಗೆ ಟೈಮ್ ಕೊಡಲೇಬಾರ್ದು ಜೀವನದಲ್ಲಿ. ನಮಗೋಸ್ಕರ ಅಷ್ಟೇ ನಾವು ಟೈಮ್ ಕೊಡಬೇಕು. ನಿಮಗೆ ಯಾವ ಥರ ಬೇಕಿದ್ರೂ ನಾನು ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ರೆಡ್ ಪೈಪಿಂಗ್ ಕೊಡೋದು ಮತ್ತು ಮಾಮೂಲಿ ಬಟ್ಟೆನಲ್ಲಿ ಪೈಪಿಂಗ್ ಕೊಡೋದು ಹೇಳ್ಕೊಡ್ತೀನಿ. ಸ್ಲೀವ್ ಅಟ್ಯಾಚು ಎಲ್ಲನೂ ನಾನು ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದರೂ ಫ್ರೆಂಡ್ಸು ಫ್ಯಾಮಿಲಿನಲ್ಲಿ ಪರಿಚಯ ಇರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಈ ಥರ ನನಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಕಮೆಂಟ್ ನೋಡಿ ನಾನು ಆ ಥರ ನಾನು ವಿಡಿಯೋ ಮಾಡಿಕೊಡ್ತೀನಿ. ಈಗ ಒಂದು ಬ್ಲೌಸು ರೆಡಿ ಆಯಿತು. ನಿಮ್ಮ ಜೊತೆಲಿ ಮಾತಾಡ್ತಾನೆ ನಾನು ಒಂದು ಬ್ಲೌಸ್ ರೆಡಿ ಮಾಡಿದೆ. ಈಗ ಅದು ಸ್ಲೀವ್ಗೆ ಸ್ವಲ್ಪ ಬಟ್ಟೆ ಸಾಕಾಗಿಲ್ಲ, ಅದನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ. ರೆಡಿ ಆಯಿತು. ನಾನು ಸಂಜೆ ಅದೆಷ್ಟು 1 ಅವರಲ್ಲಿ ಹೊಲಿದೆ ನಾನು ಅಷ್ಟೇ ಆ ಬ್ಲೌಸ್ನ. ಆರಾಮಾಗಿ ಮಾತಾಡ್ತಾ ಫೋನಲ್ಲಿ ಮಾತಾಡ್ಕೊಂಡೇ ಬಟ್ಟೆ ಹೊಲ್ದು ಬಿಡ್ಬೋದು. ತಲೆ ಕೆಡ್ಸ್ಕೊಳ್ಳೋಂಗೆ ಇಲ್ಲ. ನಾವು ಒಂದು ಕಲ್ತಿರೋ ವಿದ್ಯೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ. ಒಂದು ಟೈಮಲ್ಲಿ ನಾನು ಒಂದು ಸ್ಟಿಕ್ಕರ್ ತೊಗೋಬೇಕಂದ್ರೂ ನಮ್ಮ ಮನೆಯವ್ರನ್ನೇ ಕೇಳ್ತಿದ್ದೆ, ನನಗೆ ಹಣೆ ಬಟ್ಟಿಲ್ಲ ತಗೊಡಿ ಅಂತ ಅಂದ್ಬಿಟ್ಟು. ಈಗ ನಾನು ಕೇಳೋದೇ ಇಲ್ಲ, ನಾನೇ ಹೋಗ್ತೀನಿ ಚನ್ನಪಟ್ಟಣ ತೊಗೋತೀನಿ. ಆದ್ರೂ ಆ ದುಡ್ಡನ್ನ ನಾನು ಅಷ್ಟು ಸುಲಭವಾಗಿ ಖರ್ಚು ಮಾಡಲ್ಲ, ಸೇವ್ ಮಾಡ್ಕೊಂಡಿರ್ತೀನಿ. ಅವರೇ ತೊಗೊಡ್ತಾರೆ. ನಾನೇನು ನನ್ನ ದುಡ್ಡಲ್ಲೇ ತೊಗೋತೀನಿ ಅಂತ ಹೇಳ್ತಿಲ್ಲ, ಹೇಳಿದ್ದು ನಂದು ದುಡ್ಡು ಅಂತ ನಾನು ಸೇವ್ ಮಾಡ್ಕೊಂಡು ಒಂದೇನಾದರೂ ಒಂದು ಸಣ್ಣ ಪುಟ್ಟ ವಸ್ತು ತೊಗೊಂಡಾಗ ಇದು ನನ್ನ ದುಡ್ಡೊಂದು ಅನ್ನೋದೊಂದು ಖುಷಿ ಇರುತ್ತೆ ನನಗೆ. ಅದು ಹೆಣ್ಮಕ್ಳಿಗೆ ಬರಬೇಕು ಅಂತ ನಾನು ಈ ಥರ ಹೇಳ್ತಿದ್ದೀನಿ. ನನ್ನ ಮಾತು ನಿಮಗೆಲ್ಲಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ತಿಳ್ಕೊಂಡಿರುವಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಿಂದ ಹೆಣ್ಮಕ್ಳು ಮರಿ ಅಂತ ಆದಮೇಲೆ ಖರ್ಚುಗಳು ಜಾಸ್ತಿನೇ ಇರುತ್ತಲ್ಲ, ನಾವು ಸೇವ್ ಮಾಡಬೇಕು. ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಬೇಕು. ಸುಮ್ಮನೆ ಖರ್ಚು ಮಾಡ್ಕೊಂಡು ಅವರಲ್ಲೋದ್ರು ಇವರಲ್ಲೋದ್ರು ಅಂತ ತಿರಿಕೊಂಡೇ ನಿಂತಿದ್ರೆ ದುಡ್ಡೆಲ್ಲಿಂದ ಬರುತ್ತೆ? ಇಲ್ಲ ಅಲ್ವಾ? ನಾವು ಸಂಪಾದನೆ ಮಾಡಬೇಕು, ನಾವು ಹೋಗಬೇಕು. ಅದು ನಮ್ಮಲ್ಲಿ ಇರುವಂಥದ್ದು, ನನಗಿರುವಂಥದ್ದು. ಸುಮ್ಮನೆ ಅವ್ರ ಹತ್ರ ಇವ್ರ ಹತ್ರ ಕಾಡಿ ಬೇಡಿ ಹೋಗುವಂಥದ್ದು ಎಲ್ಲ ಇಲ್ಲ. ನನ್ನ ದುಡ್ಡಲ್ಲಿ ನಾನು ತೊಗೋಬೇಕು, ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಫಿಕ್ಸ್ ಆಗಿದೆ. ಸಣ್ಣ ಪುಟ್ಟದ್ದಾದರೂ ತೊಗೋಬೇಕು ಅಂತ. ದೊಡ್ಡದೆಲ್ಲ ಮಾಮೂಲಿ ಕೊಡಿಸ್ತಾರೆ, ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಹೆಣ್ಮಕ್ಳು ಈ ಥರ ಕಲ್ತಿದ್ರೆ ಏನಾದರೂ ಒಂದು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಸ್ಲೀವ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮುಗೀತು. ಬ್ಯಾಕ್ ಮುಗೀತು, ಫ್ರಂಟ್ ಮುಗೀತು, ಬೆಲ್ಟ್ ಮುಗೀತು, ಮತ್ತು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮುಗೀತು. ಈಗ ಸ್ಲೀವ್ ಎಲ್ಲ ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ. ಎಲ್ಲ ಪೈಪಿಂಗ್ ಎಲ್ಲ ಮುಗಿದಿದೆ ಆಲ್ರೆಡಿ ಆ ಬ್ಲೌಸ್ಗೆ. ಬರೀ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಸ್ಟಿಚಿಂಗ್ ಹಾಕಿದ್ರೆ ಒಂದು ಬ್ಲೌಸ್ ಆಲ್ರೆಡಿ ಮುಗೀತು. ನೋಡಿದ್ರಲ್ಲ, ಈ ಥರ ಮಾತಾಡ್ತಾನೆ ಆರಾಮಾಗಿ ಹೊಲಿಗೆ ಮಾಡ್ಕೊಬೋದು, ಬ್ಲೌಸ್ ಹೊಲ್ಕೊಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕುವಂಥ ವೀಡಿಯೋ ನಿಮಗೆ ಖಂಡಿತ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಆಗ ವೀಡಿಯೋ ನೋಡ್ಬೋದು ನೀವು. ಇದು ಮಾರ್ಕ್ ಹಾಕ್ಕೊತಾ ಇದ್ದೀನಿ, ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು. ಅದು ಬ್ಲ್ಯಾಕ್ ಅಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಮಾರ್ಕ್ ಹಾಕಿದ್ದೀನಿ. ಬೇರೆ ಬೇರೆ ಕೆಲಸ ಮಾಡಿಕೊಂಡು ಮಕ್ಕಳು ಸಾಕ್ತಾಯಿದ್ದಾರೆ. ಆದರೆ ಇದು ಕಲ್ತಿದ್ರೆ ಇದನ್ನು ಕೆಲಸ ಮನೇಲಿ ಕೂತ್ಕೊಂಡು ಮಾಡ್ಕೋಬೋದು ಹೆಣ್ಮಕ್ಳುಗಳು. ಆಚೆ ಈಚೆ ಎಲ್ಲೂ ಹೋಗಂಗಿಲ್ಲ ದುಡಿಯೋಕ್ಕೆ ಅಂತ. ಇದರಿಂದ ಬೇಜಾನ್ ಜನ ಅನ್ನ ತಿಂತಿದ್ದಾರೆ, ಅದಂತೂ ಸತ್ಯವಾದ ಮಾತು. ಟೈಲರಿಂಗಿಂದನೇ ಬೇಜಾನ್ ಜನ ಅನ್ನ ತಿಂತಿದ್ದಾರೆ. ಅವತ್ತು ಕಲ್ತಿರೋದಕ್ಕೆ ಮನಸ್ಸು ಕೊಟ್ಟು ಯಾವ ಕೆಲಸ ಮಾಡಿದ್ರೂ ವೇಸ್ಟ್ ಆಗಲ್ಲ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಇಷ್ಟೊತ್ತು ತನಕ ನನ್ನ ವೀಡಿಯೋ ನೋಡೋದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು.
ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋ ಬಂದರೆ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.